ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 8/12/2024. ಅವ್ಯಕ್ತ ಬಾಪ್ತದ ರಿವೈಸ್ ಡೇಟ್ ಆಗಿದೆ 13/2/2003. ಮಧುವನ ವರ್ತಮಾನ ಸಮಯದಲ್ಲಿ ತಮ್ಮ ದಯಾ ಹೃದಯ ಹಾಗೂ ದಾತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ, ಇಂದು ವರದಾತ ತಂದೆ ತನ್ನ ಜ್ಞಾನದಾತ, ಶಕ್ತಿದಾತ, ಗುಣದಾತ, ಪರಮಾತ್ಮನ ಸಂದೇಶವಾಹಕ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ದಾತನಾಗಿ ಆತ್ಮಗಳನ್ನು ತಂದೆ ಸಮೀಪ ತರಲು ಅಂತರಾಳದಿಂದ ಪ್ರಯತ್ನ ಮಾಡುತ್ತಿದೆ. ವಿಶ್ವದಲ್ಲಿ ಅನೇಕ ಪ್ರಕಾರದ ಆತ್ಮಗಳಿದ್ದಾರೆ. ಯಾವ ಆತ್ಮಗಳಿಗೆ ಜ್ಞಾನಾಮೃತ ಬೇಕು, ಅನ್ಯ ಆತ್ಮಗಳಿಗೆ ಶಕ್ತಿ ಬೇಕು, ಗುಣ ಬೇಕು. ತಾವು ಆತ್ಮಗಳ ಬಳಿ ಸರ್ವ ಖಜಾನೆಗಳು ಅಖಂಡವಾಗಿವೆ. ಪ್ರತಿಯೊಂದು ಆತ್ಮದ ಕಾಮನೆಯನ್ನು ಪೂರ್ಣ ಮಾಡುವಂಥವರು ಆಗಿದ್ದೀರಿ. ದಿನ ಪ್ರತಿದಿನ ಸಮಾಪ್ತಿಯ ಸಮಯ ಸಮೀಪ ಬರುತ್ತಿರುವ ಕಾರಣ ಈಗ ಆತ್ಮಗಳು ಯಾವುದಾದರೂ ಹೊಸ ಆಶ್ರಯವನ್ನು ಹುಡುಕುತ್ತಿದ್ದಾರೆ. ಅಂದ ಮೇಲೆ ತಾವು ಆತ್ಮಗಳು ಹೊಸ ಆಶ್ರಯವನ್ನು ಕೊಡಲು ನಿಮಿತ್ತರಾಗಿದ್ದೀರಿ. ಬಾಪ್ತಾದ ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗಿದ್ದಾರೆ. ಒಂದು ಕಡೆ ಅವಶ್ಯಕತೆ ಇದೆ, ಇನ್ನೊಂದು ಕಡೆ ಉಮಂಗ ಉತ್ಸಾಹವಿದೆ. ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಯದ್ದು ಸಹ ಬಹಳ ಮಹತ್ವಕ್ಕೆ ಇದೆ. ಅಂದ ಮೇಲೆ ಈ ಸಮಯದಲ್ಲಿ ತಾವು ನೀಡಿರುವ ಸಹಯೋಗದ ಸಂದೇಶದ ಮಹತ್ವ ಇದೆ. ವರ್ತಮಾನ ಸಮಯದಲ್ಲಿ ತಾವು ಎಲ್ಲ ಮಕ್ಕಳ ದಯಾ ಹೃದಯ ಹಾಗೂ ದಾತಾ ಸ್ವರೂಪ ಪ್ರತ್ಯಕ್ಷವಾಗುವ ಸಮಯವಾಗಿದೆ. ತಾವು ಬ್ರಾಹ್ಮಣ ಆತ್ಮಗಳ ಅನಾದಿ ಸ್ವರೂಪದಲ್ಲಿಯೂ ದಾತಾನದ ಸಂಸ್ಕಾರ ತುಂಬಿದೆ. ಆದ್ದರಿಂದ ಕಲ್ಪದ ವೃಕ್ಷದ ಚಿತ್ರದಲ್ಲಿ ತಮ್ಮನ್ನು ವೃಕ್ಷದ ಬೇರಿನಲ್ಲಿ ತೋರಿಸಲಾಗಿದೆ. ಏಕೆಂದರೆ ಬೇರಿನ ಮೂಲಕವೇ ಪೂರ್ಣ ವೃಕ್ಷಕ್ಕೆ ಎಲ್ಲ ತಲುಪುತ್ತದೆ. ಏಕೆಂದರೆ ಬೇರಿನ ಮೂಲಕವೇ ಪೂರ್ಣ ವೃಕ್ಷಕ್ಕೆ ಎಲ್ಲ ತಲುಪುತ್ತದೆ. ತಮ್ಮ ಆದಿ ಸ್ವರೂಪ ದೇವತಾ ಸ್ವರೂಪ, ಅದರ ಅರ್ಥವೇ ದೇವತಾ, ಅಂದರೆ ಅರ್ಥ ಕೊಡುವಂಥವರು. ತಮ್ಮ ಮಧ್ಯದ ಸ್ವರೂಪದ ಪೂಜ್ಯದ ಚಿತ್ರವಾಗಿದೆ. ಅಂದ ಮೇಲೆ ಮಧ್ಯದ ಸಮಯದಲ್ಲಿಯೂ ಸಹ ಪೂಜ್ಯ ರೂಪದಲ್ಲಿ ತಾವು ವರದಾನವನ್ನು ನೀಡುವಂಥವರು, ಆಶೀರ್ವಾದವನ್ನು ನೀಡುವಂತಹ ದಾತಾ ರೂಪ ಆಗಿದ್ದೀರಿ. ಅಂದ ಮೇಲೆ ತಾವು ಆತ್ಮಗಳ ವಿಶೇಷ ಸ್ವರೂಪವೇ ದಾತದ್ದಾಗಿದೆ. ಅಂದ ಮೇಲೆ ಈಗಲೂ ಪರಮಾತ್ಮನ ಸಂದೇಶ ವಾಹಕರಾಗಿ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಸಂದೇಶವನ್ನು ಹರಡುತ್ತಿದ್ದೀರಿ. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಪರಿಶೀಲನೆ ಮಾಡಿಕೊಳ್ಳಿ. ಅನಾದಿ ಆದಿ ದಾತನ ಸಂಸ್ಕಾರ ಪ್ರತಿಯೊಬ್ಬ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆ. ದಾತಾತನದ ಸಂಸ್ಕಾರ ಇರುವಂಥ ಆತ್ಮಗಳ ಲಕ್ಷಣವಾಗಿದೆ. ಅವರು ಎಂದೂ ಸಹ ಇದನ್ನು ಸಂಕಲ್ಪ ಮಾತ್ರದಲ್ಲಿಯೂ ಮಾಡುವುದಿಲ್ಲ. ಯಾರಾದರೂ ಕೊಟ್ಟರೆ ಕೊಡುತ್ತೇನೆ, ಯಾರಾದರೂ ಮಾಡಿದರೆ ಮಾಡುತ್ತೇನೆ, ಇಲ್ಲ, ನಿರಂತರ ತೆರೆದ ಭಂಡಾರವಾಗಿರ್ತಾರೆ. ಬಾಪ್ತಾದ ಎಲ್ಲ ಕಡೆಯ ಮಕ್ಕಳ ದಾತಾತನದ ಸಂಸ್ಕಾರವನ್ನು ನೋಡುತ್ತಿದ್ದಾರೆ. ಏನು ನೋಡಿರಬಹುದು? ನಂಬರ್ 1 ಇದ್ದೀರಿ. ಎಂದೂ ಸಹ ಈ ಸಂಕಲ್ಪವನ್ನು ಮಾಡಬೇಡಿ, ಈ ರೀತಿ ಆದರೆ ನಾನು ಇದನ್ನು ಮಾಡುತ್ತೇನೆ. ದಾತಾತನದ ಸಂಸ್ಕಾರದವರೆಗೆ ಎಲ್ಲ ಕಡೆಯಿಂದ ಸಹಯೋಗವು ಸ್ವತಃ ಪ್ರಾಪ್ತಿಯಾಗುತ್ತದೆ. ಕೇವಲ ಆತ್ಮಗಳ ಮೂಲಕ ಮಾತ್ರವಲ್ಲ, ಆದರೆ ಪ್ರಕೃತಿಯೂ ಸಹ ಸಮಯಕ್ಕನುಸಾರವಾಗಿ ಸಹಯೋಗ ಕೊಡುತ್ತದೆ. ಇದು ಸೂಕ್ಷ್ಮ ಲೆಕ್ಕಾಚಾರವಿದೆ. ಯಾರು ಸದಾ ದಾತರಾಗಿರುತ್ತಾರೆಯೋ ಆ ಪುಣ್ಯದ ಫಲವಾಗಿ ಸಮಯದಲ್ಲಿ ಸಹಯೋಗ ಸಮಯದಲ್ಲಿ ಸಫಲತೆ ಆ ಆತ್ಮಕ್ಕೆ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸದಾ ದಾತಾತನದ ಸಂಸ್ಕಾರವನ್ನು ಪ್ರತ್ಯಕ್ಷ ರೂಪದಲ್ಲಿ ಇಟ್ಟುಕೊಳ್ಳಿ. ಪುಣ್ಯದ ಖಾತೆ 1ಕ್ಕೆ 10ರಷ್ಟು ಫಲ ಕೊಡುತ್ತದೆ. ಅಂದ ಮೇಲೆ ಇಡೀ ದಿನದಲ್ಲಿ ನೋಟ್ ಮಾಡಿಕೊಳ್ಳಿ. ಸಂಕಲ್ಪದ ಮೂಲಕ, ವಚನದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಪುಣ್ಯಾತ್ಮರಾಗಿ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ. ಮನಸ್ಸ ಸೇವೆಯೂ ಸಹ ಪುಣ್ಯದ ಖಾತೆಯಲ್ಲಿ ಜಮಾ ಆಗುತ್ತದೆ. ವಚನದ ಮೂಲಕ ಯಾವುದಾದರೂ ಬಲಹೀನ ಆತ್ಮವನ್ನು ಖುಷಿಯಲ್ಲಿ ತರುವುದು,
ಚಿಂತೆಯಲ್ಲಿ ಇರುವಂತ ಆತ್ಮಕ್ಕೆ ಸಮಾನ ಸ್ಮೃತಿಯಲ್ಲಿ ತರುವುದು, ಬೇಸರವಾದ ಆತ್ಮವನ್ನು ತಮ್ಮ ವಚನದ ಮೂಲಕ ಉಮಂಗ ಉತ್ಸಾಹದಲ್ಲಿ ತರುವುದು, ಸಂಬಂಧ ಸಂಪರ್ಕದಿಂದ ತಮ್ಮ ಶ್ರೇಷ್ಠ ಸಂಘದ ರಂಗಿನ ಅನುಭವ ಮಾಡಿಸುವುದು. ಈ ವಿಧಿಯಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು. ಈ ಜನ್ಮದಲ್ಲಿ ಎಷ್ಟು ಪುಣ್ಯದ ಜಮಾ ಮಾಡಿಕೊಳ್ತೀರೋ ಆ ಪುಣ್ಯದ ಖಾತೆಯನ್ನು ಅರ್ಧಕಲ್ಪ ಅನುಭವಿಸುತ್ತೀರಿ. ಹಾಗೂ ಅರ್ಧಕಲ್ಪ ತಮ್ಮ ಜಡಚಿತ್ರವು ಪಾಪಿ ಆತ್ಮಗಳನ್ನು ವಾಯುಮಂಡಲದ ಮೂಲಕ ಪಾಪಗಳಿಂದ ಮುಕ್ತ ಮಾಡುತ್ತದೆ. ಪತಿತ ಪಾವನಿಯಾಗುತ್ತೀನಿ ಅಂದ ಮೇಲೆ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಜಮಾ ಆಗಿರುವ ಪುಣ್ಯದ ಖಾತೆಯನ್ನು ನೋಡುತ್ತಿದ್ದಾರೆ. ಬಾಪ್ತಾದ ವರ್ತಮಾನ ಸಮಯದ ಮಕ್ಕಳ ಸೇವೆಯ ಉಮಂಗ ಉತ್ಸವವನ್ನು ನೋಡಿ ಖುಷಿಯಾಗುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳಲ್ಲಿ ಸೇವೆಯ ಉಮಂಗ ಚೆನ್ನಾಗಿದೆ. ಎಲ್ಲರೂ ತಮ್ಮ ತಮ್ಮ ಕಡೆಯಿಂದ ಸೇವೆಯ ಯೋಜನೆಗಳನ್ನು ಕಾರ್ಯರೂಪದಲ್ಲಿ ತರುತ್ತಿದ್ದಾರೆ. ಇದಕ್ಕಾಗಿ ಬಾಪ್ತಾದ ಮನಪೂರ್ವಕವಾಗಿ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಚೆನ್ನಾಗಿ ಮಾಡುತ್ತಿದ್ದೀರಿ ಹಾಗೂ ಚೆನ್ನಾಗಿ ಮಾಡುತ್ತೀರಿ. ಎಲ್ಲದಕ್ಕಿಂತ ಒಳ್ಳೆಯ ಮಾತು ಇದಾಗಿದೆ. ಎಲ್ಲರ ಸಂಕಲ್ಪ ಹಾಗೂ ಸಮಯ ವ್ಯಸ್ತವಾಗಿ ಬಿಟ್ಟಿದೆ. ಪ್ರತಿಯೊಬ್ಬರಿಗೆ ಈ ಗುರಿ ಇದೆ. 4 ಕಡೆಯ ಸೇವೆಯಿಂದ ಈಗ ದೂರಗಳನ್ನು ಖಂಡಿತ ಪೂರ್ಣ ಮಾಡಬೇಕು. ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ. ಒಂದು ವೇಳೆ ಬ್ರಾಹ್ಮಣರು ದೃಢ ಸಂಕಲ್ಪ ಮಾಡಿದರೆ ಏನ್ ತಾನೇ ಮಾಡಲು ಸಾಧ್ಯವಿಲ್ಲ, ಎಲ್ಲವೂ ಆಗುತ್ತದೆ. ಕೇವಲ ಯೋಗದ ಜ್ವಾಲಾರೂಪವನ್ನು ಮಾಡಿಕೊಳ್ಳಿ. ಯೋಗವು ಜ್ವಾಲಾರೂಪವಾದರೆ ಜ್ವಾಲೆ ಹಿಂದೆ ತತ್ವಗಳು ಆತ್ಮಗಳು ಸ್ವತಃ ಬರುತ್ತಾರೆ. ಏಕೆಂದರೆ ಜ್ವಾಲೆ ಅಂದರೆ ಲೈಟ್ ಸಿಗುವುದರಿಂದ ಅವರಿಗೆ ಮಾರ್ಗವು ಕಾಣಿಸುತ್ತದೆ. ಈಗ ಯೋಗ ಮಾಡುತ್ತಿದ್ದೀರಿ, ಆದರೆ ಯೋಗವು ಜ್ವಾಲ ಆಗಿರಬೇಕು, ಜ್ವಾಲಾರೂಪವಾಗಿರಬೇಕು. ಸೇವೆಯ ಉಮಂಗ ಉತ್ಸಾಹವು ಚೆನ್ನಾಗಿ ವೃದ್ಧಿಯಾಗುತ್ತಿದೆ. ಆದರೆ ಯೋಗದಲ್ಲಿ ಜ್ವಾಲಾರೂಪವು ಈಗ ಅಂಡರ್ಲೈನ್ಡ್ ಅಂದರೆ ಗಮನ ಕೊಡಬೇಕು. ಮಾಡಿಕೊಳ್ಳಿ. ತಮ್ಮ ದೃಷ್ಟಿಯಲ್ಲಿ ಆ ರೀತಿ ಹೊಳಪು ಇರಲಿ. ಆ ದೃಷ್ಟಿಯಿಂದ ಒಂದಲ್ಲ ಒಂದು ಪ್ರಕಾರದ ಅನುಭವ ಮಾಡಲಿ. ಬಾಪ್ತಾದರವರಿಗೆ ವಿದೇಶದವರು ಯಾವ ಸಮಯದ ಕೂಗು ಎಂಬ ಯಾವ ಸೇವೆಯನ್ನು ಮಾಡಿದ್ದರು, ಅದರ ವಿಧಿ ಇಷ್ಟವಾಯಿತು. ಚಿಕ್ಕ ಸಂಘಟನೆಯನ್ನು ಸಮೀಪ ತಂದರು. ಆ ರೀತಿ ಪ್ರತಿಯೊಂದು ಜೋನ್ ಪ್ರತಿಯೊಂದು ಸೇವಾ ಕೇಂದ್ರವು ಬೇರೆ ಬೇರೆ ಸೇವೆಯನ್ನು ಮಾಡುತ್ತಿದ್ದೀರಿ. ಆದರೆ ಯಾರಾದರೂ ಸರ್ವ ವರ್ಗಗಳ ಸಂಘಟನೆಯನ್ನು ಮಾಡಿ ಬಾಪ್ತಾದ ಹೇಳಿದರು. ಹರಡಿರುವಂತಹ ಸೇವೆ ಬಹಳಷ್ಟು ಇದೆ. ಆದರೆ ಹರಡಿರುವ ಸೇವೆಯಿಂದ ಸ್ವಲ್ಪ ಸಮೀಪ ಬರುವಂತಹ ಯೋಗ್ಯ ಆತ್ಮಗಳ ಸಂಘಟನೆಯನ್ನು ಆರಿಸಿಕೊಳ್ಳಿ. ಹಾಗೂ ಸಮಯ ಪ್ರತಿ ಸಮಯ ಆ ಗಂಟೆಯನ್ನು ಸಮೀಪ ತರುತ್ತಾ ಇರಿ. ಹಾಗೂ ಅವರಿಗೆ ಸೇವೆ ಉಮಂಗವನ್ನು ಹೆಚ್ಚಿಸಿ. ಬಾಪ್ತಾದ ನೋಡುತ್ತಾರೆ ಅಂತ ಆತ್ಮಗಳಿದ್ದಾರೆ. ಆದರೆ ಈಗ ಆ ರೀತಿಯಾದ ಶಕ್ತಿಶಾಲಿ ಪಾಲನೆ ಸಂಘಟಿತ ರೂಪದಲ್ಲಿ ಸಿಗುತ್ತಿಲ್ಲ. ಬೇರೆ ಬೇರೆ ಯಥಾಶಕ್ತಿಯ ಪಾಲನೆ ಸಿಗುತ್ತದೆ. ಸಂಘಟನೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿಯೂ ಸಹ ಉಮಂಗ ಬರುತ್ತದೆ. ಇವರು ಇದನ್ನು ಮಾಡುತ್ತಿದ್ದಾರೆ, ನಾನು ಸಹ ಮಾಡಬಹುದು, ನಾನು ಮಾಡುತ್ತೇನೆ ಎಂಬ ಉಮಂಗ ಬರುತ್ತದೆ. ಬಾಪ್ತಾದ ಈಗ ಸೇವೆಯ ಪ್ರತ್ಯಕ್ಷವನ್ನು ಸಂಘಟಿತ ರೂಪದಲ್ಲಿ ನೋಡಲು ಇಚ್ಛಿಸುತ್ತಾರೆ. ಪ್ರಯತ್ನ ಚೆನ್ನಾಗಿ ಮಾಡುತ್ತಿದ್ದೀರಿ. ಪ್ರತಿಯೊಬ್ಬರೂ ತಮ್ಮ ವರ್ಗದ ಸ್ಥಾನದ ಜೋನಿನ ಸೇವಾ ಕೇಂದ್ರದ ಸೇವೆಯನ್ನು ಮಾಡುತ್ತಿದ್ದೀರಿ. ಬಾಪ್ತಾದ ಖುಷಿಯಾಗುತ್ತಾರೆ. ಈಗ ಸಮೀಪದಲ್ಲಿ ತನ್ನಿ. ಪ್ರವೃತ್ತಿಯವರ ಉಮಂಗವು ಬಾಪ್ತಾದರ ಬಳಿ ತಲುಪುತ್ತದೆ. ಹಾಗೂ ಡಬಲ್ ವಿದೇಶದವರು ಸಹ ಡಬಲ್ ಕಾರ್ಯದಲ್ಲಿ ಇರುತ್ತಾ ಸೇವೆಯಲ್ಲಿ ಸ್ವಯಂನ ಪುರುಷಾರ್ಥದಲ್ಲಿ ಇದನ್ನು ನೋಡಿಯೂ ಸಹ ಬಾಪ್ತಾದ ಖುಷಿಯಾಗಿದ್ದಾರೆ. ಬ್ರಾಹ್ಮಣ ಆತ್ಮಗಳು ವರ್ತಮಾನ್ ವಾಯುಮಂಡಲವನ್ನು ನೋಡಿ ವಿಶ್ವದಲ್ಲಿ ಹೆದರುತ್ತಿಲ್ಲವೇ? ಡಬಲ್ ವಿದೇಶಗಳು ಏರುಪೇರಿನಲ್ಲಿ ಇದ್ದೀರೋ ಅಥವಾ ಅಚಲರಾಗಿದ್ದೀರೋ? ಅಚಲರೇ, ಏರುಪೇರಿನಲ್ಲಿ ಇಲ್ಲ ತಾನೆ? ಯಾರು ಅಚಲರಾಗಿದ್ದೀರೋ ಅವರು ಕೈ ಎತ್ತಿ. ಅಚಲರಾಗಿದ್ದೀರಿ?
ನಾಳೆ ಏನಾದರೂ ಆಗಿಬಿಟ್ರೆ ಆದರೂ ಸಹ ಅಚಲರಾಗುತ್ತಿರಲ್ವೇ? ಏನಾಗುತ್ತದೆ? ಏನೂ ಆಗುವುದಿಲ್ಲ. ತಾವು ಬ್ರಾಹ್ಮಣರ ಮೇಲೆ ಪರಮಾತ್ಮನ ಛತ್ರಛಾಯೆ ಇದೆ. ಹೇಗೆ ವಾಟರ್ ಪ್ರೂಫ್ ಎಷ್ಟೇ ನೀರು ಇದ್ದರೂ ಸಹ ವಾಟರ್ ಪ್ರೂಫ್ ಆಗಿಬಿಡುತ್ತದೆ. ಹಾಗೆಯೇ ಎಷ್ಟೇ ಏರುಪೇರು ಇರಲಿ, ಬ್ರಾಹ್ಮಣ ಆತ್ಮಗಳು ಪರಮಾತ್ಮನ ಛತ್ರಛಾಯೆಯ ಒಳಗಡೆ ಸದಾ ನಿಶ್ಚಿಂತರು, ನಿಶ್ಚಿಂತ ಚಕ್ರವರ್ತಿಗಳು ತಾನೇ. ಸ್ವಲ್ಪ ಸ್ವಲ್ಪ ಚಿಂತೆ ಇದೆ, ಏನು ಆಗುತ್ತದೆಯೋ ಇಲ್ಲ, ನಿಶ್ಚಿಂತ ಸ್ವರಾಜ್ಯ ಅಧಿಕಾರಿಗಳು ಆಗಿ, ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಸ್ಥಿತಿಯಿಂದ ಕೆಳಗಡೆ ಇಳಿಯಬೇಡಿ. ಆಪ್ಸೆಟ್ ಆಗುವುದು ಎಂದರೆ ಅರ್ಥ ಸ್ಥಿತಿಯಲ್ಲಿ ಸ್ಥಿತರಾಗಿಲ್ಲವೆಂದಾಗ ಆಪ್ಸೆಟ್ ಆಗುತ್ತಾರೆ. ಯಾರು ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾರೋ ಅವರು ಸ್ವಪ್ನದಲ್ಲಿಯೂ ಸಹ ಆಪ್ಸೆಟ್ ಆಗಲು ಸಾಧ್ಯ ಇಲ್ಲ. ಮಾತೆಯರು ಏನು ತಿಳಿದುಕೊಂಡಿದ್ದೀರಿ? ಸ್ಥಿತಿಯಲ್ಲಿ ಸ್ಥಿತರಾಗುವುದು, ಕುಳಿತುಕೊಳ್ಳುವುದು ಬರುತ್ತದೆಯೇ? ಏರುಪೇರು ಆಗುವುದಿಲ್ಲ ತಾನೇ. ಬಾಪ್ತಾದ ಕಂಬೈನ್ಡ್ ಆಗಿದ್ದಾರೆ. ಯಾವಾಗ ಸರ್ವಶಕ್ತಿವಂತ ತಮ್ಮ ಕಂಬೈನ್ಡ್ ಆಗಿದ್ದಾರೆ ಅಂದ ಮೇಲೆ ತಮಗೆ ಏನು ಭಯವಿದೆ? ಒಂಟಿ ಎಂದು ತಿಳಿದರೆ ಏರುಪೇರಿನಲ್ಲಿ ಬರುತ್ತೀರಿ. ಕಂಬೈನ್ಡ್ ಆಗಿದ್ದಾಗ ಎಷ್ಟೇ ಏರುಪೇರು ಇರಲಿ, ಆದರೆ ತಾವು ಅಚಲರಾಗುತ್ತೀರಿ. ಮಾತೆಯರೇ ಸರಿ ಇಲ್ಲವೇ? ಸರಿ ತಾನೇ. ಕಂಬೈನ್ಡ್ ಆಗಿದ್ದಿರಲ್ಲವೇ? ಒಂಟಿಯಂತೂ ಅಲ್ಲ ತಾನೇ. ತಂದೆ ಜವಾಬ್ದಾರಿ ಇದೆ. ಒಂದು ವೇಳೆ ತಾವು ಸ್ಥಿತಿಯಲ್ಲಿ ಸ್ಥಿತರಾಗಿದ್ದರೆ ತಂದೆ ಜವಾಬ್ದಾರಿ, ಆಫ್ಸೆಟ್ ಆದರೆ ನಿಮ್ಮ ಜವಾಬ್ದಾರಿ. ಆತ್ಮಗಳಿಗೆ ಸಂದೇಶದ ಮೂಲಕ ಸಹಯೋಗ ಕೊಡುತ್ತಾ ಇದ್ದಾರೆ. ಆಗ ದಾತಾ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಿ. ಆಗ ದಾತಾಕನ ಪುಣ್ಯದ ಫಲ ಶಕ್ತಿ ಸಿಗುತ್ತಾ ಇರುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಆತ್ಮ ಮಾಡಿಸುವಂಥದ್ದು ಹಾಗೂ ಈ ಕರ್ಮೇಂದ್ರಿಯಗಳು ಮಾಡುವ ಕರ್ಮಾಚಾರ್ಯಗಿದೆ. ಈ ಆತ್ಮದ ಸ್ಮೃತಿಯ ಅನುಭವ ಸದಾ ಪ್ರತ್ಯಕ್ಷ ರೂಪದಲ್ಲಿರಲಿ. ನಾನಿರುವುದೇ ಆತ್ಮ ಈ ರೀತಿ ಅಲ್ಲ, ಸ್ಮೃತಿಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರಲಿ. ಮರೆತು ಹೋಗಿರುತ್ತದೆ, ಆದರೆ ಪ್ರತ್ಯಕ್ಷ ರೂಪದಲ್ಲಿ ಇರುವುದರಿಂದ ಆ ನಸೆ ಖುಷಿ ಹಾಗೂ ನಿಯಂತ್ರಣ ಶಕ್ತಿ ಇರುತ್ತದೆ, ಆನಂದವೂ ಇರುತ್ತದೆ. ಏಕೆ? ಸಾಕ್ಷಿಯಾಗಿ ಕರ್ಮ ಮಾಡುತ್ತಿರುತ್ತೀರಿ. ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ. ಮಾಡಿಸುವಂತವನಾಗಿ ಕರ್ಮವನ್ನು ಮಾಡಿಸುತ್ತಿದ್ದೇನೆ. ಹೇಗೆ ರಾಜ ತನ್ನ ಕರ್ಮೇಂದ್ರಿಯಗಳನ್ನು ಆರ್ಡರ್ನಲ್ಲಿ ಇಟ್ಟುಕೊಳ್ಳುತ್ತಾರೆ, ಆಜ್ಞೆಯಂತೆ ಮಾಡಿಸುತ್ತಾನೆ, ಆ ರೀತಿ ಆತ್ಮ ಮಾಡಿಸುವಂತಹ ಸ್ವರೂಪದ ಸ್ಮೃತಿಯಲ್ಲಿ ಇದ್ದಾಗ ಸರ್ವ ಕರ್ಮೇಂದ್ರಿಯಗಳು ಆಜ್ಞೆಯನುಸಾರನೇ ಇರುತ್ತವೆ. ಮಾಯೆ ಹೆಜ್ಜೆಯಲ್ಲಿ ಇರುವುದಿಲ್ಲ, ಕರ್ಮ ಹೆಜ್ಜೆಯಲ್ಲಿ ಇರುತ್ತವೆ. ಇಲ್ಲವೆಂದರೆ ಮಾಯೆಯ ನೋಡುತ್ತದೆ. ಮಾಡಿಸುವಂತಹ ಆತ್ಮ ಹುಡುಗಾಟಿಕೆಯಲ್ಲಿ ಇದ್ದರೆ ಮಾಯೆ ಆಜ್ಞೆಯನ್ನು ಮಾಡಲು ಶುರು ಮಾಡುತ್ತದೆ. ಕೆಲವೊಮ್ಮೆ ಸಂಕಲ್ಪದ ಶಕ್ತಿ, ಕೆಲವೊಮ್ಮೆ ಮುಖದ ಶಕ್ತಿ ಮಾಯೆ ಇಚ್ಛೆಯಂತೆ ನಡೆಯುತ್ತದೆ. ಆದ್ದರಿಂದ ಸಂಕಲ್ಪ ಸದಾ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ತಮ್ಮ ಆಜ್ಞೆಯಲ್ಲಿ ನಡೆಸಿ. ಈ ರೀತಿ ಹೇಳುವುದಿಲ್ಲ, ಇಷ್ಟವಿರಲಿಲ್ಲ, ಆದರೆ ಆಗಿ ಹೋಯಿತು. ಯಾವುದು ಇಚ್ಛಿಸುತ್ತೀರೋ ಅದೇ ಆಗುತ್ತದೆ. ಈಗಿನಿಂದ ರಾಜ್ಯಾಧಿಕಾರಿಗಳಾಗುವ ಸಂಸ್ಕಾರ ತುಂಬಿಕೊಂಡರಿ. ಆಗಲೇ ಅಲ್ಲಿಯೂ ರಾಜ್ಯವನ್ನು ಮಾಡುತ್ತೀರಿ. ಸ್ವರಾಜ್ಯ ಅಧಿಕಾರಿಯು ಸೀಟಿನಿಂದ ಎಂದೂ ಕೆಳಗೆ ಬರಬೇಡಿ. ಒಂದು ವೇಳೆ ಕರ್ಮೇಂದ್ರಗಳು ಆಧೀನದಲ್ಲಿದ್ದಾಗ ಪ್ರತಿ ಶಕ್ತಿಯು ತಮ್ಮ ಆಜ್ಞೆಯ ಮೇರೆಗೆ ನಡೆಯುತ್ತದೆ. ಯಾವ ಶಕ್ತಿಯು ಯಾವ ಸಮಯದಲ್ಲಿ ಅವಶ್ಯವಿದೆಯೋ ಆಗ ಪ್ರತ್ಯಕ್ಷವಾಗುತ್ತದೆ. ಈ ರೀತಿಯಲ್ಲಿ ಕೆಲಸ ಪೂರ್ಣವಾದ ನಂತರ ತಾವು ಸಹನಾಶಕ್ತಿಗೆ ಬಾ ಎಂದು ಆಜ್ಞೆ ಮಾಡಿ. ಕೆಲಸ ಪೂರ್ಣವಾದ ನಂತರ ಅದು ಬರುತ್ತದೆ. ಪ್ರತಿ ಶಕ್ತಿಯು ತಮ್ಮ ಆಜ್ಞೆಯ ಮೇಲೆ ಪ್ರತ್ಯಕ್ಷವಾಗುತ್ತದೆ. ಏಕೆಂದರೆ ಪ್ರತಿಯೊಂದು ಶಕ್ತಿಯು ಪರಮಾತ್ಮನ ಕೊಡುಗೆಯಾಗಿದೆ. ಅಂದಾಗ ಪರಮಾತ್ಮನ ಕೊಡುಗೆ ತಮ್ಮ ವಸ್ತುವಾಯಿತು. ಅಂದಾಗ ತಮ್ಮ ವಸ್ತುವನ್ನು ಹೇಗಾದರೂ ಉಪಯೋಗಿಸಿ, ಯಾವಾಗ ಬೇಕಾದರೂ ಉಪಯೋಗಿಸಿ. ಹಾಗೆ ಈ ಸರ್ವಶಕ್ತಿಗಳು ನಿಮ್ಮ ಆಜ್ಞೆಯಲ್ಲಿರಬೇಕು.
ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ಆಜ್ಞೆಯಲ್ಲಿರುತ್ತದೆ. ಅದಕ್ಕೆ ಸ್ವರಾಜ್ಯ ಅಧಿಕಾರಿ, ಮಾಸ್ಟರ್, ಸರ್ವಶಕ್ತಿವಂತರೆಂದು ಹೇಳಲಾಗುತ್ತದೆ. ಆ ರೀತಿ ಪಾಂಡವರಿದ್ದೀರಾ? ಮಾಸ್ಟರ್ ಸರ್ವಶಕ್ತವಂತರೂ ಆಗಬೇಕು, ಮಾಸ್ಟರ್ ಸರ್ವಶಕ್ತಿವಂತರೂ ಆಗಬೇಕು ಮತ್ತು ಸ್ವರಾಜ್ಯ ಅಧಿಕಾರಿಗಳು ಆಗಬೇಕು. ಮುಖದಿಂದ ಬಂದಿತು ಎಂದಲ್ಲ, ಅದಕ್ಕೆ ಯಾರು ಆಜ್ಞೆಯನ್ನು ಕೊಟ್ಟರು ಎಂದು ನೋಡಿ. ಇಷ್ಟವಿರಲಿಲ್ಲ, ಆದರೂ ನೋಡಿದೆವು. ಮಾಡಲು ಇಷ್ಟವಿರಲಿಲ್ಲ, ಆದರೂ ಮಾಡಿದೆವು. ಇದು ಯಾರ ಆಜ್ಞೆಯಂತೆ ಆಗುತ್ತಿದೆ? ಅವರಿಗೆ ಅಧಿಕಾರಿಗಳೆಂದು ಹೇಳಲಾಗುತ್ತದೆ ಅಥವಾ ಅಧಿಕರೆಂದು ಹೇಳಲಾಗುತ್ತದೆಯೋ? ಅಂದಾಗ ಅಧೀನರಾಗಬೇಡಿ, ಅಧಿಕಾರಿಗಳಾಗಿ. ಬಾಪ್ತಾದ ಹೇಳುತ್ತಾರೆ, ಹೇಗೆ ಈಗ ಮಧುಬನದಲ್ಲಿ ಬಹಳ ಬಹಳ ಖುಷಿಯಾಗಿದ್ದೀರೋ ಹಾಗೆಯೇ ಸದಾಕಾಲ ಖುಷಿಯಾಗಿರಬೇಕು. ಏಕೆಂದರೆ ಆತ್ಮೀಯ ಗುಲಾಬಿಗಳಾಗಿದ್ದೀರಲ್ಲ. ನೋಡಿ, ನಾಲ್ಕೂ ಕಡೆ ಎಲ್ಲ ಆತ್ಮೀಯ ಗುಲಾಬಿಗಳು ಅರಳಿರುವ ಗುಲಾಬಿಗಳಿವೆ. ಬಾಡಿ ಹೋಗುವಂಥದ್ದಲ್ಲ, ಅರಳಿರುವ ಗುಲಾಬಿಗಳಾಗಿದ್ದೀರಿ. ಅಂದಾಗ ಸದಾ ಆ ರೀತಿಯ ಖುಷಿಯ ಅದೃಷ್ಟವಂತರು ಮತ್ತು ಖುಷಿಯ ಚೆಹರೆಯಲ್ಲಿರಬೇಕು. ಯಾರೇ ತಮ್ಮ ಚೆಹರೆಯನ್ನು ನೋಡಿದಾಗ ನಿಮಗೆ ಏನು ಸಿಕ್ಕಿದೆ, ಬಹಳ ಖುಷಿಯಾಗಿದ್ದೀರಿ ಎಂದು ಕೇಳಬೇಕು. ಪ್ರತಿಯೊಬ್ಬರ ಚೆಹರೆಯು ತಂದೆಯ ಪರಿಚಯವನ್ನು ಕೊಡಬೇಕು. ಹೇಗೆ ಚಿತ್ರವು ಪರಿಚಯವನ್ನು ಕೊಡುತ್ತದೆಯೋ ಹಾಗೆ ತಮ್ಮ ಚೆಹರೆಯು ತಂದೆ ಸಿಕ್ಕಿದ್ದಾರೆಂದು ತಂದೆಯ ಪರಿಚಯವನ್ನು ಕೊಡಬೇಕು. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ? ವಿದೇಶದವರು ಬಂದು ತಲುಪಿದ್ದಾರೆ. ಇಲ್ಲಿ ಚೆನ್ನಾಗಿರುತ್ತೀರಂತಲ್ಲವೇ? ಮೋಹಿನ್ ಬೆಹನ್, ನ್ಯೂಯಾರ್ಕ್. ಏರುಪೇರುಗಳನ್ನು ಕೇಳುವುದರಿಂದ ದೂರವಾದಿರಿ, ಒಳ್ಳೆಯದನ್ನು ಮಾಡಿದಿರಿ. ಎಲ್ಲರೂ ಒಟ್ಟಿಗೆ ಬಂದು ತಲುಪಿದ್ದೀರಿ, ಒಳ್ಳೆಯದನ್ನು ಮಾಡಿದಿರಿ. ಒಳ್ಳೆಯದು. ಡಬಲ್ ವಿದೇಶಿಗಳಿಗೆ ಡಬಲ್ ನಶೆ ಇದೆಯಲ್ಲವೇ? ನಾವು ಡಬಲ್ ವಿದೇಶಿಗಳಾಗಿದ್ದೇವೆಂದು ಮನಸ್ಸಿನಿಂದಲೂ ಹೇಳಬೇಕು. ಅಷ್ಟು ನಿಮಗೆ ನಶೆ ಇರಬೇಕು. ಡಬಲ್ ನಶೆ ಇದೆ. ಸ್ವರಾಜ್ಯ ಅಧಿಕಾರಿಗಳೇ, ವಿಶ್ವರಾಜ್ಯ ಅಧಿಕಾರಿಗಳಾಗುವುದಾಗಿದೆ. ಈ ರೀತಿ ಡಬಲ್ ನಶೆ ಇದೆಯಲ್ಲವೇ? ಬಾಪ್ತಾದರವರಿಗೆ ಇಷ್ಟವಾಗುತ್ತದೆ. ಒಂದು ವೇಳೆ ಯಾವುದಾದರೂ ಗ್ರೂಪಿನಲ್ಲಿ ಡಬಲ್ ವಿದೇಶಿಗಳಿಲ್ಲದಿದ್ದರೆ ಚೆನ್ನಾಗಿರುವುದಿಲ್ಲ. ವಿಶ್ವದ ತಂದೆಯಾಗಿದ್ದಾರಲ್ಲವೇ? ಅಂದಾಗ ವಿಶ್ವದವರೇ ಬೇಕಲ್ಲವೇ? ಎಲ್ಲರೂ ಬೇಕು. ಮಾತೆಯರು ಇಲ್ಲದಿದ್ದರೆ ಚೆನ್ನಾಗಿರುವುದಿಲ್ಲ. ಪಾಂಡವರಿಲ್ಲದಿದ್ದರೆ ಸುಂದರತೆ ಕಡಿಮೆಯಾಗುತ್ತದೆ. ನೋಡಿ, ಯಾವುದಾದರೂ ಸೇವಾ ಕೇಂದ್ರದಲ್ಲಿ ಪಾಂಡವರೇ ಇಲ್ಲದಿದ್ದರೆ ಕೇವಲ ಮಾತೆಯರಿದ್ದರೆ ಚೆನ್ನಾಗಿರುತ್ತದೆ. ಮತ್ತು ಕೇವಲ ಪಾಂಡವರಿದ್ದು ಶಕ್ತಿಯರಿಲ್ಲದಿದ್ದರೆ ಸೇವಾ ಕೇಂದ್ರದಲ್ಲಿ ಶೃಂಗಾರವಾಗುವುದಿಲ್ಲ. ಇಬ್ಬರೂ ಬೇಕು. ಮಕ್ಕಳು ಸಹ ಬೇಕು. ನಮ್ಮ ಹೆಸರನ್ನು ಏಕೆ ತೆಗೆದುಕೊಳ್ಳಿಲ್ಲವೆಂದು ಮಕ್ಕಳು ಕೇಳುತ್ತಿದ್ದಾರೆ. ಮಕ್ಕಳು ಸಹ ಶೃಂಗಾರವಾಗಿದ್ದೀರಾ? ಒಳ್ಳೆಯದು. ಈಗ ಒಂದು ಸೆಕೆಂಡ್ನಲ್ಲಿ ನಿರಾಕಾರಿ ಆತ್ಮಗಳಾಗಿ ನಿರಾಕಾರ ತಂದೆಯ ನೆನಪಿನಲ್ಲಿ ಲವಲೀನರಾಗಿರಿ. ನಾಲ್ಕೂ ಕಡೆಯ ಸರ್ವ ಸ್ವರಾಜ್ಯ ಅಧಿಕಾರಿ, ಸದಾ ಸಾಕ್ಷಿತನದ ಸೀಟಿನಲ್ಲಿ ಸೆಟ್ ಆಗಿರುವಂತ ಅಚಲ ಅಡೋಲ ಆತ್ಮಗಳಿಗೆ ಸದಾ ದಾತಾತನದ ಸ್ಮೃತಿಯಿಂದ ಸರ್ವರಿಗೆ ಜ್ಞಾನ, ಶಕ್ತಿ, ಗುಣ ಕೊಡುವಂತಹ ವಿಶಾಲ ಹೃದಯ ಆತ್ಮಗಳಿಗೆ, ಸದಾ ತಮ್ಮ ಚೇರೆಯಿಂದ ತಂದೆ ಚಿತ್ರವನ್ನು ತೋರಿಸುವಂತಹ ಶ್ರೇಷ್ಠ ಆತ್ಮಗಳಿಗೆ, ಸದಾ ಖುಷಿಯಾಗಿರುವಂತಹ ಸದಾ ಖುಷಿಯ ಚೇರೆ ಉಳ್ಳುವಂತಹ ಆತ್ಮೀಯ ಗುಲಾಬಿ ಮಕ್ಕಳಿಗೆ ಬಾಪ್ತಾದರ ನೆನಪು, ಪ್ರೀತಿ ಮತ್ತು ನಮಸ್ತೆ. ದಾದಿಯವರ ಜೊತೆ ಸೇವೆಯ ಜೊತೆ ಎಲ್ಲ ಕಡೆ 108 ಗಂಟೆ ಯೋಗದ ಒಳ್ಳೆಯ ಪ್ರೋಗ್ರಾಂ ನಡೆಯುತ್ತಿದೆ. ಈ ಜ್ವಾಲೆಯಿಂದಲೇ ವಿನಾಶದ ಜ್ವಾಲೆ ತೀವ್ರವಾಗಿ ಬರುತ್ತದೆ. ಈಗ ಕಾರ್ಯಕ್ರಮವನ್ನು ಮಾಡುತ್ತಾರೆ, ನಂತರ ಯೋಚಿಸುತ್ತಿರುತ್ತಾರೆ. ಯೋಗದಿಂದ ವಿಕರ್ಮ ವಿನಾಶವಾಗುತ್ತದೆ, ಪಾಪಕರ್ಮದ ಹೊರೆಯು ಭಸ್ಮವಾಗುತ್ತದೆ, ಸೇವೆಯಿಂದ ಪುಣ್ಯದ ಖಾತೆ ಜಮಾ ಆಗುತ್ತದೆ. ಅಂದಾಗ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ತಿದ್ದೀರಾ. ಆದರೆ ಹಿಂದಿನ ಯಾವ ಸ್ವಲ್ಪ ಹೊರೆಯುವ ಸಂಸ್ಕಾರವಿದೆಯೋ ಅದು ಯೋಗದ ಜ್ವಾಲೆಯಿಂದ ಭಸ್ಮ ಆಗುತ್ತದೆ. ಸಾಧಾರಣವಾದ ಯೋಗದಿಂದಲ್ಲ,
ಈಗ ಏನಾಗಿದೆ? ಯೋಗವನ್ನು ಮಾಡುತ್ತಾರೆ, ಆದರೆ ಪಾಪ ಭಸ್ಮವಾಗುವ ಜ್ವಾಲಾರೂಪದ ಸ್ಥಿತಿಯಲ್ಲ. ಆದ್ದರಿಂದ ಸ್ವಲ್ಪ ಸಮಯ ಸಮಾಪ್ತಿಯಾಗುತ್ತದೆ, ನಂತರ ಬರುತ್ತದೆ. ಆದ್ದರಿಂದ ರಾವಣನನ್ನು ನೋಡಿ ಸಾಯಿಸುತ್ತಾರೆ, ಸುಟ್ಟು ಹಾಕುತ್ತಾರೆ. ನಂತರ ಮೂಳೆಗಳನ್ನು ಸಹ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಹಾಕುತ್ತಾರೆ. ಸಂಪೂರ್ಣ ಸಮಾಪ್ತಿಯಾಗುತ್ತದೆ. ಆದರೆ ಹಿಂದಿನ ಸಂಸ್ಕಾರ, ದುರ್ಲಭ ಸಂಸ್ಕಾರ ಸಂಪೂರ್ಣ ಸಮಾಪ್ತಿಯಾಗಬೇಕು. ಅದು ಸಮಾಪ್ತಿಯಾಗುತ್ತಿಲ್ಲ. ಸಾಯುತ್ತದೆ, ಆದರೆ ಸಮಾಪ್ತಿಯಾಗುವುದಿಲ್ಲ. ಸತ್ತ ನಂತರ ಜೀವಂತವಾಗಿ ಬಿಡುತ್ತದೆ. ಸಂಸ್ಕಾರ ಪರಿವರ್ತನೆಯಿಂದ ಪ್ರಪಂಚವೇ ಪರಿವರ್ತನೆಯಾಗುತ್ತದೆ. ಈಗ ಸಂಸ್ಕಾರಗಳ ಲೀಲೆ ನಡೆಯುತ್ತದೆ. ಸಂಸ್ಕಾರಗಳು ಮಧ್ಯ ಮಧ್ಯದಲ್ಲಿ ಪ್ರತ್ಯಕ್ಷವಾಗುವುದಿಲ್ಲವೇ? ಹೆಸರು ಚಿಹ್ನೆಯು ಸಮಾಪ್ತಿಯಾಗಲಿ, ಸಂಸ್ಕಾರ ಪರಿವರ್ತನೆಯಾಗಲಿ. ಇದು ವಿಶೇಷ ಅಂಡರ್ಲೈನಿನ ಮಾತಾಗಿದೆ. ಸಂಸ್ಕಾರ ಪರಿವರ್ತನೆ ಇಲ್ಲದಾಗ ವ್ಯರ್ಥ ಸಂಕಲ್ಪ ಬರುತ್ತದೆ, ವ್ಯರ್ಥವಾದ ಸಮಯವಾಗುತ್ತದೆ, ವ್ಯರ್ಥ ತೊಂದರೆಯೂ ಆಗುತ್ತದೆ. ಎಲ್ಲವೂ ಆಗಲೇಬೇಕು. ಸಮಯ ಮಾಡುತ್ತದೆಯೋ ಅಥವಾ ಸ್ವಯಂ ಪುರುಷಾರ್ಥ ಮಾಡುತ್ತೀರೋ? ಎರಡೂ ಸೇರಿ ಮಾಡುತ್ತೀರಿ. ಸಮಯವು ಸ್ವಯಂ ಪುರುಷಾರ್ಥವನ್ನು ಮಾಡಿಸುತ್ತದೆ. ಏಕೆಂದರೆ ಸಂಸ್ಕಾರದ ಮಿಲನದ ಮಹಾರಸ್ ಎಂದು ಗಾಯನ ಮಾಡಲಾಗಿದೆ. ಮಹಾನ್ ನೃತ್ಯ ಯಾವ ಸ್ಮಾರಕವಿದೆಯೋ ಅದು ಸಂಸ್ಕಾರ ಮಿಲನದ ಮಹಾನ್ ನೃತ್ಯ ಆಗಿದೆ. ಈಗ ನೃತ್ಯ ಆಗುತ್ತದೆ, ಮಹಾನ್ ನೃತ್ಯವಾಗಿಲ್ಲ. ಮಹಾನ್ ನೃತ್ಯ ಯಾವಾಗ ಆಗುತ್ತದೆ? ಅಂಡರ್ಲೈನ್ ಮಾಡಿಲ್ಲ, ದೃಢತೆಯೂ ಇಲ್ಲ. ಹುಡುಗಾಟತನ ಭಿನ್ನ ಭಿನ್ನ ಪ್ರಕಾರವಾಗಿದೆ. ಒಳ್ಳೆಯದು. ತಾವೆಲ್ಲರೂ ಚೆನ್ನಾಗಿದ್ದಿರಲ್ಲವೇ? ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪೀತಾ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ತಾದ ಕೋ ಯಾದಾರ್ और गुड मॉर्निंग और नमस्ते नमस्ते नमस्ते. ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹ ಬಾಬಾ ವಹ. ವರದಾನ: ಕರ್ಮಯೋಗಿಯಾಗಿ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವಂತ ನಿರಂತರ ಯೋಗಿ ಭವ. ಕರ್ಮಯೋಗಿ ಆತ್ಮನ ಪ್ರತಿ ಕರ್ಮಯೋಗಯುಕ್ತ ಯುಕ್ತಿಯುಕ್ತವಾಗಿರುವುದು. ಒಂದು ವೇಳೆ ಯಾವುದೇ ಕರ್ಮ ಮುಕ್ತಿ ಯುಕ್ತವಾಗಿರದಿದ್ದರೆ ತಿಳಿಯಿರಿ, ಯೋಗಯುಕ್ತರಲ್ಲ. ಒಂದು ವೇಳೆ ಸಾಧಾರಣ ಅಥವಾ ವ್ಯರ್ಥ ಕರ್ಮ ಅಂದಾಗ ನಿರಂತರ ಯೋಗಿ ಎಂದು ಹೇಳಲಾಗುವುದಿಲ್ಲ. ಕರ್ಮಯೋಗಿ ಅರ್ಥಾತ್ ಪ್ರತಿ ಸೆಕೆಂಡ, ಪ್ರತಿ ಸಂಕಲ್ಪ, ಪ್ರತಿ ಮಾತು ಸದಾ ಶ್ರೇಷ್ಠವಾಗಿರಬೇಕು. ಶ್ರೇಷ್ಠ ಕರ್ಮದ ಗುರುತು ಆಗಿದೆ. ಸ್ವಯಂ ಕೂಡ ಸಂತುಷ್ಟ ಮತ್ತು ಬೇರೆಯವರು ಸಂತುಷ್ಟ. ಇಂಥ ಆತ್ಮರೇ ನಿರಂತರ ಯೋಗಿಯಾಗುತ್ತಾರೆ. ಸ್ಲೋಗನ್ ಇದೆ: ಸ್ವಯಂ ಪ್ರಿಯ, ಲೋಕಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮರೇ ವರದಾನಿ ಮೂರ್ತಿಗಳಾಗಿದ್ದಾರೆ. ಓಂ ಶಾಂತಿ.